ಆರ್ಎಸ್ಎಸ್ 1,000 ತಲೆಗಳ ವಿಷ ಸರ್ಪದಂತೆ ಅಂತ ಹೇಳಿ ಮೈಸೂರಿನಲ್ಲಿ ಆರ್ಎಸ್ಎಸ್ ವಿರುದ್ಧ ಸಚಿವ ಯತೀಂದ್ರ ಕಿಡಿಕಾರಿದ್ದಾರೆ. ಆಗಸ್ಟ್ 15ರಂದು ಮಾತನಾಡಿದಂಥ ಒಂದು ವಿಡಿಯೋ ಇದು ಈಗ ವೈರಲ್ ಆಗ್ತಾ ಇದೆ. ಖರ್ಗೆ ಹೋಗಿ ಬಂದ ಜಾಗ ಶುದ್ಧೀಕರಣಕ್ಕೆ ಮಾಡಿದಂಥ ಒಂದು ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆ ಟೈಮ್ನಲ್ಲಿ ಮಾತನಾಡ್ತಾ ಆರ್ಎಸ್ಎಸ್ ಮತ್ತು ಶ್ರೀರಾಮ ಸೇನೆ ಖರ್ಗೆ ಅವರ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ ಕಚೇರಿ ಎದುರು ಯತೀಂದ್ರ ಅವರು ಈ ಮಾತುಗಳನ್ನು ಹೇಳಿದರು. ಕ್ಷಮೆ ಕೇಳಬೇಕು, ಜೊತೆಗೆ ಅದೊಂದು ರೀತಿ ಸಾವಿರ ಹಾವುಗಳ ಒಂದು ಸರ್ಪ, 1000 ಹೆಡೆ ಇರುವಂಥ ಒಂದು ಸರ್ಪ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿರುವಂತಹ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇದು ಯತೀಂದ್ರ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಒಂದು ವಿಡಿಯೋ ಏನಿದೆಯಲ್ಲ, ಆ ಒಂದು ವಿಡಿಯೋ ನೀವೇನು ನೋಡ್ತಾ ಇದ್ರಿ, ಅದರಲ್ಲಿ ಅವರು ಆರ್ಎಸ್ಎಸ್ 1,000 ತಲೆಗಳ ವಿಷ ಸರ್ಪದಂತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ ಅಂತ ಹೇಳಿ. ಸೊ ಆ ಒಂದು ವಿಡಿಯೋ ಈಗ ಆಗಸ್ಟ್ 15ಕ್ಕೆ ಏನು ಅವ್ರು ಮಾತಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿಯ ಮಾತೃ ಸಂಸ್ಥೆ ಯಾವುದು ಅಂತಂದ್ರೆ ಈ ಆರ್ಎಸ್ಎಸ್ ನ ಅಂಗ ಸಂಸ್ಥೆ ಶ್ರೀರಾಮ ಸೇನೆ. ಇವತ್ತು ಆರ್ಎಸ್ಎಸ್ ನ ಕೃಪಾಪೋಷಿತ ಬಿಜೆಪಿ ಏನಿದೆ ಅದು ಅಧಿಕಾರದಲ್ಲಿದೆ ಅಂತ ಹೇಳಿ ಇವ್ರಿಗೆ ಇಷ್ಟೊಂದು ಧೈರ್ಯ ಬಂದಿದೆ, ಇಷ್ಟೊಂದು ಅಧಿಕಾರದ ಮದ ಬಂದಿದೆ. ಇಲ್ಲ ಅಂತಂದ್ರೆ ಇವ್ರಂತ ಕೆಲಸ ಮಾಡ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ನೇರ ಹೊಣೆ ಆರ್ಎಸ್ಎಸ್. ಈ ಆರ್ಎಸ್ಎಸ್ ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಅದ್ರ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ ಆರ್ಎಸ್ಎಸ್ ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. ಆರ್ಎಸ್ಎಸ್ ಅವರು, ಬಿಜೆಪಿ ಅವರು, ಶ್ರೀರಾಮ ಸೇನೆಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರ್ದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಮನವಿ ಮಾಡ್ತಾ ಇದ್ದೇನೆ. ಯತೀಂದ್ರ ಅವರ ಇದೇ ಮಾತಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟ್ ಕೊಟ್ಟಿದ್ದಾರೆ. ಅಲ್ಲಿ ಪ್ರಿಯಾಂಕ್ ಖರ್ಗೆ ಅಧಿಕ ಪ್ರಸಂಗಿ ಥರ ಮಾತಾಡ್ತಾರೆ, ಇಲ್ಲಿ ನೀವು ಅಧಿಕ ಪ್ರಸಂಗಿ ಥರ ರೀತಿ ಮಾತಾಡ್ತಾ ಇದ್ದೀರಿ. ಅಪ್ಪನ ಕೋಟಾ ಮತ್ತು ಜಾತಿ ಕೋಟಾದಲ್ಲೇ ನೀವು ಮಂತ್ರಿ ಆಗಿರೋರು. ಮೈಸೂರು ನಗರದಾದ್ಯಂತ ಬಹುತೇಕ ರಸ್ತೆಗಳು ಗುಂಡಿ ಬಿದ್ದಿವೆ. ನಾಡಹಬ್ಬ ದಸರಾ ಸಮೀಪಿಸ್ತಾ ಇದೆ, ಮೊದಲು ಆ ಕಡೆ ಗಮನ ಕೊಡಿ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ರು. ವಿಷ ಸರ್ಪದಂತೆ 1000 ಸರ್ಪಗಳು ಆರ್ಎಸ್ಎಸ್ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಸಾಕಷ್ಟು ಸರಿ ಹೇಳಿದ್ದೀನಿ. ಪದೇ ಪದೇ ಅದನ್ನು ಹೇಳಲಿಕ್ಕೆ ನನಗಿಷ್ಟ ಇಲ್ಲ. ನಿಮ್ಮ ಅಪ್ಪನ ಕೋಟಾದಲ್ಲಿ, ಜಾತಿ ಕೋಟಾದಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಮೈಸೂರಿಗೂ ಉಸ್ತುವಾರಿ ಸಚಿವರಾಗಿದ್ದೀರಿ. ಎಲ್ಲ ಕಡೆ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ಏನೇನೂ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ಹಾಗಾಗಿ ಈ ಅಭಿವೃದ್ಧಿಯತ್ತ ಮುಂಬರುವ ದಸರಾಕ್ಕೆ ಪ್ರಿಪ್ರೇಷನ್ ಮಾಡುವತ್ತ ಗಮನ ಹರಿಸಿ ಈ ಅಧಿಕ ಪ್ರಸಂಗವನ್ನು ಪ್ರಿಯಾಂಕ ಖರ್ಗೆ ಮಾಡಿಕೊಂಡೇ ಬರ್ತಿದ್ದಾರೆ. ಅಲ್ಲಿ ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಕಿಡಿಕಾರಿದ್ರು. ಯತೀಂದ್ರ ಹೇಳಿಕೆಯಲ್ಲಿ ತಲೆನೂ ಇಲ್ಲ, ಬುಡನೂ ಇಲ್ಲ. ಕರ್ನಾಟಕದಲ್ಲಿ ಇಬ್ಬರಿಗೆ ಆರ್ಎಸ್ಎಸ್ ಜ್ವರ ಬಂದ್ಬಿಟ್ಟಿದೆ. 1000 ತಲೆಗಳ ವಿಷ ಕಾಂಗ್ರೆಸ್ಗೆ ಇರೋದು, ಆರ್ಎಸ್ಎಸ್ಗಲ್ಲ. ಮುಸ್ಲಿಮರನ್ನ ಖುಷಿ ಪಡಿಸೋದಕ್ಕೆ ಹೀಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಯತ್ನಾಳ್ ಹೇಳಿದ್ರು. ನೋಡಿ, ಕರ್ನಾಟಕದಲ್ಲಿ ಇಬ್ಬರಿಗೆ ಆರ್ಎಸ್ಎಸ್ ಜ್ವರ ಬಂದಿದೆ. ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಜ್ವರ, ಮತ್ತು ಇನ್ನೊಂದು ಯತೀಂದ್ರವ್ರು ಇತ್ತಿತ್ತಲಾಗಿ ಆರ್ಎಸ್ಎಸ್ ಮ್ಯಾಗ ಯಾಕಟ್ಟು ಪ್ರೀತಿಯಾಗಿದೋ ಗೊತ್ತಿಲ್ಲೋ, 1000 ತಲೆ ವಿಷ ತುಂಬಿದಂಥದ್ದು ಕಾಂಗ್ರೆಸ್. ಇವತ್ತು ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡ್ಕೋತು, ಭಾರತವನ್ನು ಯಾವ ರೀತಿ ವಿಭಜನೆ ಮಾಡ್ತು, ಇವತ್ತು ಇಡೀ ದೇಶದಲ್ಲಿ ಈ ಮತಾಂಧತೆಯನ್ನು ಬೆಳೆಸೋದವರೇ ಕಾಂಗ್ರೆಸ್ನವರು. ಆರ್ ಎಸ್ ಎಸ್ನ